Once again, welcome back to InfoPoint. ಆತ್ಮೀಯ ಸರ್ಕಾರಿ ನೌಕರ ಬಾಂಧವರೇ, ಕರ್ನಾಟಕ ಆಧುನಿಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆಯ ಮೊದಲನೇ ಭಾಗವಾಗಿ ಮೊಬೈಲ್ ಅಪ್ಲಿಕೇಶನನ್ನು ಯಾವ ಥರ ಡೌನ್ಲೋಡ್ ಹಾಗೂ ಇನ್ಸ್ಟಾಲ್ ಮಾಡಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಮೊಬೈಲ್ನಲ್ಲಿಂದ ಪ್ಲೇಸ್ಟೋರನ್ನು ನಾವು ಓಪನ್ ಮಾಡಬೇಕಾಗುತ್ತದೆ. ಈ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಆಪ್ಷನ್ ಮೂಲಕ ಇಲ್ಲಿ ಕರ್ನಾಟಕ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಥವಾ KAMS ಎಂದು ನಾವು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಈ ಒಂದು ಸರ್ಚ್ ರಿಸಲ್ಟ್ಸ್ನಲ್ಲಿ ಸೆಂಟರ್ ಫಾರ್ ಗವರ್ನೆನ್ಸ್ ಕರ್ನಾಟಕದವರು ಡೆವಲಪ್ ಮಾಡಿರುವಂತಹ ಕಾಮ್ಸ್ ಅಪ್ಲಿಕೇಶನ್ ಇಲ್ಲಿ ದೊರೆಯುತ್ತದೆ. ಇದನ್ನು ನಾವು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತದೆ. ಈ ಥರ ಇನ್ಸ್ಟಾಲ್ ಮಾಡಿದ ನಂತರ ಇಲ್ಲಿ ಡಿವೈಸ್ ಲೊಕೇಶನ್ ಆ್ಯಪ್ ಪರ್ಮಿಷನ್ಸ್ಗಳು ಇಲ್ಲಿ ಕೇಳುತ್ತದೆ. ಅದನ್ನು ನಾವು ಇಲ್ಲಿ ಓಕೆ ಎಂದು ಹೇಳಬೇಕಾಗುತ್ತದೆ. ಓಕೆ, ಈ ಥರ ನೀವು ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕರ್ತವ್ಯ ಎನ್ನುವ ಈ ಒಂದು ಬರುತ್ತದೆ. ಆ್ಯಪ್ನ ಒಂದು ಪಾಪಪ್ ಮೆಸೇಜ್ ಬರುತ್ತದೆ. ವೈಲ್ ಯೂಸಿಂಗ್ ದ ಆ್ಯಪ್ ಎಂದು ನಾವು ಇಲ್ಲಿ ಕ್ಲಿಕ್ ಮಾಡಿ ಇದನ್ನು ನಾವು ಅಕ್ಸೆಪ್ಟ್ ಮಾಡಬೇಕಾಗುತ್ತದೆ. ನೋಡಿ, ಈ ಥರ ಅಕ್ಸೆಪ್ಟ್ ಮಾಡಿದ ನಂತರ ವೆಲ್ಕಮ್ ಟು ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂದು ಇಲ್ಲಿ ಲಾಗಿನ್ ಪೇಜ್ ಬರುತ್ತದೆ. ಇದರಲ್ಲಿ ಮೊಟ್ಟ ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತದೆ, ನಂತರ ಲಾಗಿನ್ ಮಾಡಬೇಕಾಗುತ್ತದೆ. ಫ್ರೆಂಡ್ಸ್, ನಾವು ಮೊಟ್ಟ ಮೊದಲು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ನಾವಿಲ್ಲಿ ಹಾಕಿ OTP ಪಡೆದುಕೊಳ್ಳಬೇಕಾಗುತ್ತದೆ. ನಮ್ಮ ಅಫಿಷಿಯಲ್ ರಿಜಿಸ್ಟರ್ಡ್ ಮೊಬೈಲ್ ನಂಬರನ್ನು ಹಾಕಿ ನಾವು ಇಲ್ಲಿ ಈ ಥರ OTP ಪಡೆಯಬೇಕಾಗುತ್ತದೆ. ಈ OTPಗೋಸ್ಕರ OTP ಪಡೆದುಕೊಂಡು ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡುವ ಮೂಲಕ ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತದೆ. ಈ ಥರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಫಸ್ಟ್ ನೀವು OTP ತೆಗೆದುಕೊಂಡಿದ್ದೀರಾ, ನಂತರ ಸಬ್ಮಿಟ್ OTP ಮಾಡಿ, ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ KYC ಸರ್ವಿಸಸ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ, ಉದ್ದೇಶ ಇದೆ, ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ KYCಯನ್ನು ನಾವು ಇಲ್ಲಿ ಮಾಡಬೇಕಾಗುತ್ತದೆ. ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಂತರ ಕೆಳಗಡೆ ಕೊಟ್ಟಿರುವಂತಹ ಇಲ್ಲಿ ಡಿಕ್ಲರೇಷನ್ ಇದೆ. ಈ ಡಿಕ್ಲರೇಷನ್ ಚೆಕ್ ಮಾಡಿ ನಂತರ ದೃಢೀಕರಣದ ವಿಧಾನವನ್ನು ಆಯ್ಕೆ ಮಾಡಬೇಕಾಗುತ್ತದೆ. OTP, ಫೇಸ್ ಕ್ಯಾಪ್ಚರ್, ಫಿಂಗರ್ ಪ್ರಿಂಟಿಂಗ್. ಈ ಥರ ಕಾಮನ್ ಆಗಿ ನಾವು OTPಯನ್ನು ಸೆಲೆಕ್ಟ್ ಮಾಡಿ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗೆ ಇಲ್ಲಿ OTP ಬರುತ್ತದೆ. ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಇದಕ್ಕೋಸ್ಕರ 2 ನಿಮಿಷ ಸಮಯ ಇರುತ್ತದೆ. ಈ 2 ನಿಮಿಷದಲ್ಲಿ ನಾವು OTPಯನ್ನು ಪಡೆದುಕೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಈ ಥರ OTP ಬಂದಿದೆ, ಇದನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಸಬ್ಮಿಟ್ ಮಾಡಿದ್ದೇನೆ. ಈ ಥರ ಪ್ರೊಸೆಸಿಂಗ್ ಆದ ಮೇಲೆ ನಿಮ್ಮ KYC ಪ್ರೊಸೆಸ್ ಇಲ್ಲಿ ಕಂಪ್ಲೀಟ್ ಆಗುತ್ತದೆ. ಅದಾದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ನಮ್ಮ KGID ಸಂಖ್ಯೆ ಮತ್ತು ಎಂಪ್ಲಾಯ್ ID ಹಾಕಿ ನಾವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಇದಿಷ್ಟು ಕಾಮ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡುವ ವಿಧಾನವಾಗಿರುತ್ತದೆ. ಆದ್ಮೇಲೆ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.